ಧನವಿದ್ಯಾ ಪಾರಂಗದ ಈ ಗುರು ಸಭಾಂಗಣಕ್ಕೆ ಕೇಸರಿಗೆ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ಒಂದೇ ವಂಶದ ಪವಿತ್ರ ರಕ್ತವನ್ನು ಹಂಚಿಕೊಂಡ ಒಳ ಹುಟ್ಟಿದ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಬಿಲ್ಲಾರು ಕೆಚ್ಚನೆ ಕಟ್ಟಾರು ಗೌರವೇಶ್ವರನ ಕಣ್ಮಣಿ ನನ್ನ ಪ್ರಿಯ ಮಿತ್ರ ಪ್ರಾಣ ಮಿತ್ರ ಪ್ರಜ್ವಲಿಸಿ ಉರಿಯುತ್ತಿರುವ ನೋವಾಗ್ನಿಗೆ ಹೇಳೆಂಬ ಸಾಕ್ಷ್ಯವನ್ನೆರಡು ಕ್ಷಣ ಕ್ಷಣಕ್ಕೂ ಈ ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸಹೋದರನಾದ ಶಕುನಿ ಇಂತಹ ಅಪೂರ್ವ ರತ್ನಗಳು ಈ ಗುರುರಾಜ ಲಕ್ಷ್ಮಿಯ ಮಣಿಮಕುಟದಲ್ಲಿ ಶೋಭಿಸುತ್ತಿರುವಾಗ ಈ ಗುರುಸಾರ್ವಭೌಮನ ಪಕ್ಷದಲ್ಲಿ ಅವರಾರು ಸರಿಸಬಲ್ಲ. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ ಕಾಡಿನಲ್ಲಿ ಕಪಿಗಳಂತೆ ಹರಿದಾಡುತ್ತಿರುವ ಆ 7 ಪಾಂಡವರು ನಾಚಿಕೆ ಎನ್ನದೆ ನನ್ನಲ್ಲಿ ಆರ್ತರಾಕ್ಷವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸುತ್ತಿರುವಂತೆ ನೋಡಿದಿರಾ ಅವರ ಹಠಾತ್ ಪಾಂಡವರಿಗೆ ಅಂತ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧವೇ ಯುದ್ಧಕ್ಕೆ ನಾನು ಸದಾ ಹೇಳಿದೆ ತಾತ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯ ಸ್ಥಳ, ಅದರ ಹಿಡಿತಕ್ಕೆ ಆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯವು ಮೋದಿಸಿದ ಹಾಗೆ ಗಾಳಿಗೆ ನೀವೇ ನೋಡುವಂತೆ ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಹೋದ್ರ ನಮ್ಮ ಯಾಗವನ್ನು ಪ್ರಾರಂಭಿಸಲು ಸರಿಯಾದ
ಭೀಷ್ಮರಿರುವಲ್ಲಿ ನಮಗೆ ಆ ವಿಚಾರ ಬೇಕೆ? ಮಹಾಪ್ರಭುಗಳಿಗೆ ಏನು ಪುರುಷೋತ್ತಮನೇ, ಅವನಾಡಿಗ ಪುರುಷೋತ್ತಮ, ಅವನಾಡಿಗ ಪುರುಷೋತ್ತಮ. ರಾಜಾದಿರಾಜರಿಗೆಲ್ಲ ಪುರುಷ ಶ್ರೇಷ್ಠನಾದ ನಾನಿರುವಾಗ ಅವನಾಡಿಗ ಪುರುಷೋತ್ತಮ. ಅವನ ನೆಟ್ಟಗೆ ನನ್ನ ಹರಮನೆಗೆ ಬರುವನೆಂದು ನಾನು ಅನೇಕ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೆ. ಆದರೆ ಅವನ ಹುಟ್ಟು ಗುಣಕ್ಕೆ ತಕ್ಕಂತಿರುವ ಇದರ ಮನೆಗೆ ಹೋದಂತೆ ನೋಡಿದ್ರ ಎಂತಹ ಅವಬೇಡನ. ದುರ್ಯೋಧನ, ಇದರ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಓ ಯಾರದು? ದಾಸಿ ಪುತ್ರ, ನಾನು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಯಾರು ಭಾವಿಸು? ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೋ ಅಧೀನರು. ದೇವರಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆಲ್ಲ ಸಾವು ಸಂಭವಿಸಿದ್ರಿಂದ ನಿನ್ನ ಬುದ್ಧಿ ಭ್ರಮಣೆಯಾಗಿರುವುದು. ಯೋಚಿಸಿ ನೋಡು. ವೀರರಿಂದ ಪರಿವೃತನಾದ ನನಗೆ ಈ ಓರ್ವ ದಾಸಿ ಪುತ್ರನ ಮಾತುಗಳು ಅವಶ್ಯಕ. ಹೋದ ದುಶ್ಯಾಸನ ಈ ವಿಧರು ಹಿರಿಯರೆಂದು ಸುಮ್ಮನೆ ಇದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಸಭೆಯಿಂದ ಹೊರಗೆ ತಳಿಸಿಬಿಡು. ಅವಿವೇಕಗಳ ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಕ್ಕುಂಟಾಯಿತೆ. ಜಗದೊಳಗಿನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆ ನಿಮ್ಮ ನಾಲಿಗೆಯು ಸೀಳೆ ಹೋಗಬಾರದೆ. ದುರ್ಯೋಧನ, ಯೋಚಿಸಿ ನೋಡು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಯೋಗಿಸಿ ಕೊಲ್ಲುವಾಗ ಇದರಿಂದ ಸಹಾಯ ಮಾಡಬೇಕೆಂದು ಈ ಬಿಲ್ಲನ್ನಿಟ್ಟಿಕೊಂಡಿದ್ದೆ. ಇದರಿಂದ ಆಗಬೇಕಾದ ಪ್ರಯೋಜನವೇನು? ನಿನ್ನ ಮುಂದೆ ಬಿಲ್ಲನ್ನು ಮುರಿದು ಬಿಸಾಡುವೆನು. ಇದರಿಂದ ಅಪಾಯ ಬೀಳು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಕರ್ಣ, ಈತನ ಕೊಟ್ಟು ಬೆದರಿಕೆಗೆ ಏನು ಬೆದರುವಂತಾಯಿತು. ಈತನಿಂದಾದರೂ ಸಮರಾಂಕಣದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಯುದ್ಧವನ್ನಾದರೂ ಮಾಡಿದ ಕಾಲವನ್ನಾದರೂ ಕಂಡಿರುವೆಯಾವೀರ. ಬಿಡು, ಇವನ ಬಿಲ್ಲಿಂದ ನಮಗೇನು ಪ್ರಯೋಜನ? ಕರ್ಣ, ಸುಯೋಧನ, ಇವನ ದೊಡ್ಡ ಬೆದರಿಕೆ ನೀನು ಬೆದರುವಂತಾಯಿತೆ. ಬಿಡು, ಇವನ ಬಾಣದಿಂದ ನಮಗೇನು ಪ್ರಯೋಜನ? ಎಲ್ಲರೂ ಕೇಳಿರಿ. ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೊರಡಬೇಕಾದಿತ್ತು. ಎಚ್ಚರಿಕೆ. ಸಹೋದರ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿ ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ, ಸಿದ್ಧಪಡಿಸಿರ್ತೀರಾ? ಅವರು ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆ.
ಗೌರವೇಶ್ವರನು ತಿರುಗಿ ನೋಡಿದರೆ ಸಾಕು. ಇರಲಿ, ಹೇ ವೇದ ಮಾಯೆ, ಜಾಗ್ರತೆಯ ಕ್ಷಣಕಾಲ ಜಗತ್ತನ್ನು ಕತ್ತಲೆ ಮಾಡ. ದುರ್ಯೋಧನ, ನೀನು ದುರದೃಷ್ಟ ಫಲವಲ್ಲ. ಚಕ್ರವರ್ತಿಯಾದ ನೀನು ಕೇವಲ ದೂತನಾಗಿ ಬಂದಿರುವ ರಾಯಭಾರಿಯ ಪಾದಗಳನ್ನು ಹಿಡಿಯುವುದೇ ಎಂತಹ ಪುಣ್ಯದ ರಾಜಸಭೆಯಲ್ಲಿ ನಿನಗೆ ಎಂತಹ ಅಪಮಾನವಾಯಿತು. ಹೋಗಲಿ, ಮೇಲಕ್ಕೆ ಹೇಳುವುದು ದುರ್ಯೋಧನ. ಕೃಷ್ಣ, ದೂತನಾಗಿ ಬಂದ ನಿನಗೆ ಇವತ್ತು ನಿಂತು ನಮಸ್ಕರಿಸಿದೆ ಎಂದು ಹೆಮ್ಮೆ ಕೊಡಬೇಡ. ದೂತನಾಗಿ ಬಂದ ನಿನಗೆ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಲಷ್ಟೇ ಈ ನಟನೆ. ಹಾಗೇನಾದರೂ ಒಂದು ವೇಳೆ ನಮಸ್ಕರಿಸಿದ್ದರೆ